ಆಗಿನ ಜನ್ರೇಷನ್ನು ಮನುಷ್ಯ ಅಂದರೆ ಮನುಷ್ಯಪ್ಪ, ಯಾವ ಥರ ಮನುಷ್ಯ ಅಂದರೆ ನಾನಂತೂ ಅದನ್ನು ನೋಡಿ ಕೇಳಿಸ್ಕೊಂಡು ತುಂಬ ಶಾಕ್ ಆಗಿಬಿಟ್ಟೆ. ಈಗಿನ ಕಾಲದಲ್ಲೆಲ್ಲ ಮದುವೆ ಇಲ್ಲಾಂದ್ರೆ ಏನಾದ್ರು ಫಂಕ್ಷನ್ಸು ಏನಾದ್ರು ಇದ್ದಾಗ ಏನು ಹಾಕ್ಕೊಂತಾರೆ ಹೇಳಿ, ಕತ್ತಿಗೆಲ್ಲ ಜ್ಯುವೆಲರೀಸ್ ಹಾಕ್ಕೊತಾರೆ. ಮೊದಲೆಲ್ಲ ಜ್ಯುವೆಲರೀಸ್ ಏನು ಅಂತಾರೆ ಏನು ಇದ್ದಿಲ್ಲಂತೆ. ಆವಾಗೆಲ್ಲ ಇದ್ರದ್ದು ಇದು ಬಂದ್ಬಿಟ್ಟು ಇಂಡಿಯನ್ ಕರೆನ್ಸಿ 25 ಪೈಸೆ ಇದು ನೋಡಿ. ಆಗಿನ ಕಾಲದ 25 ಪೈಸೆ 1974 ಪೈಸೆ ನೋಡಿ. ಇವಾಗ ಎಷ್ಟು ಅಲ್ಲಿಂದ ಇಲ್ಲಿಗೆ ಎಷ್ಟು ವರ್ಷ ಆಯಿತು ನೋಡಿ. ಇವಾಗೂ ಅಂದರೆ ಓಲ್ಡ್ ವುಮೆನ್ಸು ಯಾರ್ಯಾರು ಇದ್ದಾರೆ ಅಂದರೆ ನಮ್ಮ ಬೆಟ್ಟದಲ್ಲೇ ಇದ್ದಾರೆ, ಅವ್ರು ಯಾವತ್ತೂ ಬೇರೆ ಕಡೆ ಹೋಗಿಲ್ಲ ಗೊತ್ತಾ, ಅವರೆಲ್ಲ ಇವಾಗೂ ಹಾಕ್ಕೊಂಡಿದ್ದಾರೆ. ಅವ್ರು ಬಿಟ್ಟು ಇವಾಗ ಯಾರು ಅಷ್ಟೊಂದು ಹಾಕ್ಕೊಳಲ್ಲ, ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಬಟ್ ನೋಡಿ ಈ ಮಾಲನ ಅವಾಗೆಲ್ಲ ಫುಲ್ಲು ಯಾರು ಯಾವ ಥರ ಬಡತನ, ಯಾರು ಅವಾಗ ಬಡತನ ಯಾವ ಥರ ಇದ್ದರು, ಯಾರಾದ್ರಾಗ ತುಂಬ ಕಡಿಮೆ ಇತ್ತು ಅವ್ರು ಬಡವರು, ಯಾರು ಜಾಸ್ತಿ ಇದ್ದರು ಅವ್ರು ತುಂಬ ಶ್ರೀಮಂತರ ಥರ ನೋಡ್ತಾಯಿದ್ರು ನೋಡಿ. ಎಲ್ಲ 25 ಪೈಸೆ ಎಲ್ಲ ಇಂಡಿಯನ್ ಕರೆನ್ಸಿನೇ. ನಾನು ಶಾಕ್ ಆಗ್ಬಿಡಿ. ಇದು ಬಂದ್ಬಿಟ್ಟು ಸಿಲ್ವರ್ ಅಂತೆ, ಸಿಲ್ವರ್ದು ಕಾಯಿನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಇದು 50 ಪೈಸೆ. ನಾನು ಅಂದ್ಕೊಳ್ತಾ ಇದ್ದೀನಿ ಸಿಲ್ವರ್ ಅಲ್ಲ ಇದು, ಏನಪ್ಪ ಇದು 50 ಪೈಸೆ ಎಲ್ಲ ನೋಡಿ. ಅವಾಗ ಇದ್ದಿರೋರೆಲ್ಲ ಶ್ರೀಮಂತರಂತೆ, ಯಾರ ಹತ್ರ ಇದ್ದಿದ್ದಿಲ್ಲ ಗೊತ್ತಾ ಅವರೆಲ್ಲ ಬಡವರಂತೆ. ಅವಾಗೆಲ್ಲ ಕಾಂಪಿಟೇಷನ್ ಹಂಗೆ ಇತ್ತಂತೆ. ಇವಾಗೆಲ್ಲ ಇದನ್ನು ಯಾರು ಹಾಕ್ಕೊಳ್ತಾ ಇಲ್ಲ. ನಾನು ನಮ್ಮಮ್ಮಗಂದರೆ ನೀವು ಒಂದು ಸಲ ಟ್ರೈ ಮಾಡಿ ಅಮ್ಮ ಅಂತ ಅಂದಿದ್ದಕ್ಕೆ ನಮ್ಮಮ್ಮ ಹಾಕ್ಕೊಂಡ್ರು. ಇದು ಬಂದ್ಬಿಟ್ಟು ಸಿಲ್ವರ್ ಕಾಯಿನ್ಸ್ ಅಂತೆ. ಇದು ಕಡಿಮೆ ಇರುತ್ತೆ ಬಟ್ ಸಿಲ್ವರ್ದಂತೆ. ಮಿಕ್ಕಿದೆಲ್ಲ ಚಿಕ್ಕ ಚಿಕ್ಕದಿದೆ ಅವೆಲ್ಲ 25 ಪೈಸೆ ಎಲ್ಲ ಇಂಡಿಯನ್ ಕರೆನ್ಸಿನೇ ಗುರು. ನನಗಂತೂ ನಂಬಕ್ಕೆ ಆಗ್ತಾಯಿದ್ದಿಲ್ಲ ಇದೆಲ್ಲ. ನಾನು ಆಮೇಲೆ ಒಂದೆರಡು ಕಡೆ ನೋಡಿದೆ, ಬೇರೆ ಕಡೆ ಹೋದಾಗ ನೋಡಿದೆ ಒಂದೆರಡು ಕಡೆ ಎಲ್ಲ ಓಲ್ಡ್ ವುಮೆನ್ಸು ಇವಾಗ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಬಟ್ ಇವಾಗ ಹಿಂಗೆ ಕಾಲದಲ್ಲಿ ಯಾರು ಹಾಕ್ಕೊಳ್ತಾ ಇಲ್ಲ. ಸೊ ನೋಡಿ ಎಲ್ಲ ಅದ್ರ ಮೇಲೆ ಎಲ್ಲ ಡೇಟ್ ಬರ್ದಿದ್ದಾರೆ, ಎಷ್ಟು ಯಾವಾಗ ಯಾವ ವರ್ಷದ ಕಾಯಿನ್ಸು ಏನು ಎತ್ತ ಅಂದ್ಬಿಟ್ಟು ಎಲ್ಲ 25 ಪೈಸೆ 50 ಪೈಸೆ ಅದು ಬಿಟ್ಟು ಯಾವುದೂ ಇಲ್ಲ. ಇವಾಗ ಇದನ್ನು ಯಾರು ನೋಡೋದು ಇಲ್ಲ 25 ಪೈಸೆನ, ಯಾರು ಗೊತ್ತಾಗೋದು ಇಲ್ಲ ಅಂದರೆ ಈಗಿನ ಕಾಲದಲ್ಲಿ ಅವ್ರಿಗೆ ಗೊತ್ತಾಗೋದು ಇಲ್ಲ 25 ಪೈಸೆನೂ ಇತ್ತಾ ಅಂದ್ಬಿಟ್ಟು.